ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಮೊದಲನೇ ಬಾರಿಗೆ ನನ್ನ ಚಾನಲಲ್ಲಿ ನಾನೊಂದು ನಾನ್ ವೆಜ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಾಟಿ ಕೋಳಿ ಮಸಾಲ. ಈ ರೆಸಿಪಿಯನ್ನು ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಅವರೇ ಮಾಡೋದು. ಅವರಿಗೆ ರೆಸಿಪಿ ತುಂಬ ಇಷ್ಟ. ನಮ್ಮನೇಲಿ ಯಾವುದೇ ಪಾರ್ಟಿ ಗೆಟ್ ಟುಗೆದರ್ ಆದರೂ ಕೂಡ ಈ ರೆಸಿಪಿ ಇದ್ದೇ ಇರುತ್ತೆ. ಮಾಡೋದಕ್ಕೆ ತುಂಬ ಸುಲಭ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 4 ರಿಂದ 6 ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀವಿ. ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಳ್ಬೇಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಗ್ರೇವಿ ಕಡಿಮೆ ಬೇಕು, ನಮಗೆ ಸ್ವಲ್ಪ ಡ್ರೈ ಆಗೇ ಇರಬೇಕು ಅಂತ ಹೇಳಿ ಆದರೆ ಕಡಿಮೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಟೊಮೆಟೊವನ್ನು ತೊಗೊಳ್ತಾ ಇದ್ದೀವಿ. ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ಹಸಿಮೆಣಸು ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆ ಮಾಡ್ಕೊಳ್ಬಹುದು. 1 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಮೊಸರು, 4 ಏಲಕ್ಕಿ, 2 ಚಕ್ಕೆ, 7 ರಿಂದ 8 ಲವಂಗ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಇದನ್ನು ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಶುಂಠಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ನಾವು. 1 kgಯಷ್ಟು ಇಲ್ಲಿ ನಾವು ನಾಟಿ ಕೋಳಿಯನ್ನು ಇಟ್ಕೊಂಡಿದ್ದೇವೆ, ವಿತ್ ಸ್ಕಿನ್ ತೊಗೊಂಡಿದ್ದೀವಿ. ಹಾಗೆ ಮೀಡಿಯಮ್ ಸೈಜಲ್ಲಿ ನಾವು ಪೀಸಸ್ನ ತೊಗೊಂಡಿದ್ದೀವಿ. ಕೋಳಿಗೆ ಸ್ವಲ್ಪ ಮ್ಯಾರಿನೇಷನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಉಪ್ಪು, ಮತ್ತು ನಾವೇನು ಮೊಸರನ್ನ ತೊಗೊಂಡಿದ್ವಿ ಈ ಮೊಸರನ್ನ ಹಾಕಿ ಚೆನ್ನಾಗಿ ಕಲಸಿಟ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು, ಅಂದರೆ ನಾವು ಇಲ್ಲಿ ಏನು ಬೇರೆ ರೆಡಿ ಮಾಡ್ಕೊಳ್ತೀವಿ ಮಸಾಲ, ಅಷ್ಟೊತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಕಿದ್ರೂ ಇಡಬಹುದು, ಇನ್ನೂ ಒಳ್ಳೆ ಚೆನ್ನಾಗಿ ಮಸಾಲೆಯನ್ನು ಎಳ್ಕೊಂಡಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಕಾಳುಮೆಣಸನ್ನು ತೊಗೊಂಡು ಸ್ವಲ್ಪ ಜಜ್ಕೊಳ್ತಾ ಇದ್ದೀವಿ. ಸ್ವಲ್ಪ ತರಿಯಾಗಿ ಇದನ್ನು ನಾವು ಜಜ್ಕೊಳ್ತಾ ಇದ್ದೀವಿ. ಹೀಗೆ ಜಜ್ಕೊಳ್ಳೋದ್ರಿಂದ ಇದು ಖಾರವನ್ನು ಸಹ ಬಿಟ್ಕೊಳ್ಳುತ್ತೆ, ಹಾಗೆ ಮಧ್ಯದಲ್ಲಿ ತಿನ್ನಲಿಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಗೆ ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಜಜ್ಕೊಳ್ತಾ ಇದ್ದೇವೆ. ಈಗ ಒಂದು ಕುಕ್ಕರನ್ನು ತಗೊಂಡು 4 ರಿಂದ 5 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕಿದ ಮೇಲೆ ಇದಕ್ಕೆ ನಾವು ತೊಗೊಂಡಿದ್ದಂತಹ ಗರಂ ಮಸಾಲೆ, ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಇದೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು 3 ಪಲಾವ್ ಎಲೆನ ಇಲ್ಲಿ ನಾವು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಇದನ್ನು ಬಾಡಿಸ್ಕೊಂಡಿದ ಮೇಲೆ ಈರುಳ್ಳಿ ಏನಿದೆ, ನಾವು ಒಂದು 6 ಹೆಚ್ಚಿದ ಈರುಳ್ಳಿ ಏನಿದೆ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಿಡಿ, ಅಂದರೆ ಸ್ವಲ್ಪ ಬೇಯುತ್ತೆ. ಬೆಂದಾದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಮತ್ತು ಜಜ್ಜಿಟ್ಟಂತಹ ಶುಂಠಿ ಇವಿಷ್ಟನ್ನು ಸೇರಿಸ್ಕೊಂಡು ಪುನಃ ನಾವು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ, ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಪುನಃ ಇದನ್ನು ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಷನಿಗೆ ಸ್ವಲ್ಪ ಹಾಕಿದ್ದೀವಿ, ಹಾಗಾಗಿ ನೋಡ್ಕೊಂಡು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನನ್ನು ಸೇರಿಸ್ಕೊಳ್ಳಿ. ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಕುಕ್ಕರನ್ನು ಮುಚ್ಚಿಟ್ಟು ಒಂದು 5 ರಿಂದ 6 ವಿಷಲ್ ಮಾಡಿ. ನಾಟಿ ಕೋಳಿಗೆ ನಾವು ಇಷ್ಟು ವಿಸಿಲ್ ಮಾಡಬೇಕಾಗತ್ತೆ. ನೀವು ಬ್ರಾಯ್ಲರ್ ಚಿಕನ್ ಹಾಗೇನಾದರೂ ಯೂಸ್ ಮಾಡ್ತಾಯಿದ್ರೆ ಇದಕ್ಕೆ 3 ವಿಷಲ್ ಮಾಡಿದರೆ ಸಾಕಾಗುತ್ತೆ. ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕು, ಹಾಗಾಗಿ 5 ರಿಂದ 6 ವಿಷಲನ್ನು ಇದನ್ನು ಮಾಡ್ಕೊಳ್ಳಿ.
ಇಲ್ಲಿಗೆ ನಮ್ಮ ಟೇಸ್ಟಿ ಚಿಕನ್ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ಗೀ ರೈಸ್ ಜೊತೆಗೆ ತೊಗೊಳ್ಬೋದು, ಈವನ್ ವೈಟ್ ರೈಸ್ ಜೊತೆಗೆ ಕೂಡ ಇದನ್ನು ತೊಗೊಳ್ಬಹುದು. ರೋಟಿ, ಪರಾಟ, ಪೂರಿ ಇದ್ರ ಜೊತೆಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿಗೂ ಕೂಡ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಈ ಟೇಸ್ಟಿ ಚಿಕನ್ ಮಸಾಲ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.